ಮೇಡಮ್ ಫುಟ್ಪಾತ್ಗೂ ಈಗಿನ ಫುಟ್ಪಾತ್ಗೂ ಶಿವಾಜಿನಗರ ಫುಟ್ಪಾತ್ಗೆ ಹೇಗಿದೆ? ಇವಾಗ ಚೆನ್ನಾಗಿದೆ. ನಾವು ಹೋಗೋದು ಬರೋದು ಪಬ್ಲಿಕ್ಗೆ ಹ್ಮ್. ತುಂಬ ಕಷ್ಟ ಆಯಿತು. ನಾವು ಇಲ್ಲೇ ಕೆಲಸ ಮಾಡೋರು. ಹ್ಮ್. ಅವ್ರದ್ದು ಅವ್ರ ಸ್ವಂತ ಜಾಗ ಥರ ನಿಮಗೆಲ್ಲ ಇವಾಗ ತುಂಬ ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಅವರು ಬೈರೇಗೌಡ ತಾನೆ ಮೇಡಮ್. ಕೃಷ್ಣ ಬೈರೇಗೌಡ ಸರ್. ಇದು ಫಾಲೋ ಮಾಡಿದ್ರೆ ಇನ್ನೂ ಫ್ಯೂಚರಲ್ಲಿ ಪಬ್ಲಿಕ್ಗೆ ತುಂಬ ಚೆನ್ನಾಗಿರುತ್ತೆ. ಸರ್ ಈಗ ಮೊದಲು ಎಲ್ಲಿಂದ ಎಲ್ಲಿ ಗಂಟ ಓಡಿಸ್ಕೊಂಡಿದ್ರು. ಯಾಕಂದ್ರೆ ಫುಟ್ಪಾತ್ ಅನ್ನೋದು ಇವ್ರಿಗೆ ಫುಲ್ಲು ಇವ್ರ ಆಸ್ತಿ ಅನ್ನೋ ಥರನೇ ಶೆಡ್ಗಳು ಹಾಕೊಂಡ್ಬಿಟ್ಟಿದ್ರು. ಹೌದು ಮೇಡಮ್, ಅವ್ರದ್ದು ಇಷ್ಟ. ಗೌರ್ಮೆಂಟ್ದು ಇದು ಪ್ರಾಫಿಟ್ಟು, ಸರ್ಕಾರದ್ದು BBMದು ಅವ್ರದ್ದು ಅದೆಲ್ಲ ಏನು ಅವ್ರಿಗೆ ಕೇರೆ ಮಾಡಲ್ಲ ಅವರು. ನಿಜವಾಗ್ಲೂ ನಾವು ದಿನ ಇಲ್ಲೇ ನೋಡ್ತಾ ಇದ್ದಿಲ್ಲ, ತುಂಬ ಕಷ್ಟ ಆಯಿತು. ಇವಾಗ ಸಖತ್ ಮಾಡಿದ್ದಾರೆ ಅವರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೈರೇಗೌಡ ಅವರು. ತಿರ್ಗಾ ಬರ್ತಾ ಫ್ಯೂಚರಲ್ಲೇ ಈ ಥರ ಬೇರೆ ಕಡೆನೂ ಮಾಡಬೇಕು. ಬೇರೆ ಕಡೆ ಬರೀ ಇಲ್ಲೇ ಮಾತ್ರ ಆಗಲ್ಲ ಮೇಡಮ್. ಸರ್. ಮೇನ್ ಮಾರ್ಕೆಟ್ ಎಲ್ಲೆಲ್ಲಿದೆ ಅದರಲ್ಲಿ ನಾವು ಓಡಾಡೋಕ್ಕೆ ಸೆಂಟ್ ಮೇರಿ ಫೆಸ್ಟಿವಲ್ ಆಗುತ್ತೆ ಇಲ್ಲಿ ಆಗಸ್ಟು ಸೆಪ್ಟೆಂಬರ್ ಕಡೆ. ಆವಾಗ ಅಲ್ಲಿಂದ ನಾವು ಬರೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ. ನಾವು ತುಂಬ ಕಷ್ಟಪಡ್ತೀವಿ. ಇವಾಗ ಬರುವಾಗ ನೋಡಿದೆ ನಾನು, ಅವ್ರು ಪೊಲೀಸವರೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲ ಸರ್, ಏನಂದ್ರೆ ಈ ಫುಟ್ಪಾತ್ ಅನ್ನೋದು ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಆಸ್ತಿ ನಮ್ಮ ಸೊತ್ತು ನಾವು ಮಾಡ್ಲೇಬೇಕು ಇಲ್ಲಿ ಅಂತ ಕೆಲವೊಬ್ರು ಹಠ ಮೀರಿ ಕೂತ್ಕೊಂತಾರೆ. ಹೌದು ಅದೇ ನಾನು ಹೇಳ್ತಾ ಇರೋದು. ಬರೀ ಅಡ್ಡಾನೆ. ಹ್ಮ್. ಯಾರಾದರೂ ಕೇಳಿದ್ರೆ ಕೇಳೋರಲ್ಲಿ ಅಷ್ಟು ಧೈರ್ಯ ಇಲ್ಲ ಯಾರಿಗೆ. ಕೇಳಿದ್ರೆ ಅವ್ರ ಹತ್ರ ಜಗಳಾಗ ನೋಡಿದ್ರಲ್ವ ಮೊನ್ನೆ ಏನು ಫೈಟ್ ಆಯ್ತು ಇಲ್ಲ ಅವರೆಲ್ಲ. ಅಧಿಕಾರಿಗಳನ್ನೇ ಬಿಟ್ಟಿಲ್ಲ. ನೋಡಿ ಮೇಡಮ್, GB ಅವರು ಅವ್ರಿಗೆ ಹೊಡೆದಿದ್ರೆ ನಾವು ಪಬ್ಲಿಕ್ ಹೆಂಗೆ ಕೇಳೋಕ್ಕಾಗತ್ತೆ? ನೀವು ಕೇಳಿದ್ರೆ ಯಾವಾಗಾದ್ರೂ? ಇಲ್ಲ, ನಾವು ತುಂಬ ಜಗಳ ಮಾಡಿದ್ದೀವಿ. ಅಯ್ಯೋ, ಇಲ್ಲಿ ಇರೋರಿಗೆ ಬೇರೆ ಕಡೆ. ನಾವು ಸೋಷಲ್ ವರ್ಕರು. ನಮ್ಮ ಕಣ್ಮುಂದೆ ಏನಾದರೂ ರಾಂಗ್ ಮಾಡಿದ್ರೆ ನಾವು ಬಿಡಲ್ಲ ಯಾರಿಗೂ ಅಂಥವ್ರು. ನಾವು ಇರೋದು ನಮ್ಮ ಮೇರಿನೇ ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ. ಏನಂತ ಇದ್ರು? ಏನಂತಲ್ಲ, ನಿಮ್ಗೇನಕ್ಕಪ್ಪ, ಹೋಗಪ್ಪ, ನಾವು ಮಾಡುತ್ತೀವಿ. ಇವಾಗ ನಾವು ಏನ್ ಹೇಳ್ತಾರೆ? ಇವಾಗೆಲ್ಲ ಎಲ್ಲ ಗಾಬರಿ ಎಲ್ಲ ಆಗಿಬಿಟ್ಟು ನಮ್ಮ ಕಾನೂನಿಗೆ ಇವಾಗ ಭಯ ಬಂದಿದೆ. ನಿಮ್ಗೆ ಗೊತ್ತಿತ್ತಾ ಫುಟ್ಪಾತ್ ನಮ್ಮ ಆಸ್ತಿ, ಸಾರ್ವಜನಿಕರ ಆಸ್ತಿ ಅಂತ ನಿಮ್ಗೆ ಗೊತ್ತಿತ್ತಾ? ಗೊತ್ತಿತ್ತು, ಆದರೆ ಇದು ಪಬ್ಲಿಕ್ ಇವಾಗ ಎಲ್ಲರಿಗೂ ಗೊತ್ತಾಗಿದೆ. ಇದು ಫುಟ್ಪಾತು ವಾಕಬಲ್ ಜಾಗ ಯಾರ್ದು, ಯಾರಿಗೆ ಸ್ವಂತ, ಅದು ಯಾರು ನಾವು ಅದು ಯೂಸ್ ಮಾಡಬೇಕು ಅಂತ ಇವಾಗ ಎಲ್ಲ ಪಬ್ಲಿಕ್ಗೆ. ಯಾಕಂದ್ರೆ ಕೋರ್ಟಿಂದ ಆದೇಶ ಬಂತು, ಆದೇಶದ ಪ್ರಕಾರನೇ ಹೌದು, ತಗೊಂಡ್ರು. ಸುಪ್ರೀಂ ಕೋರ್ಟಿಂದ ಬಂದ ಮೇಲೆನೆ ಇದು ಆಯಿತು. ಇದು ತಿರ್ಗಾ ಈ ತರ ಆದೇಶಗಳು ಸುಮಾರು ಬಂದೋದ್ರು. ಬಟ್ ಯಾವುದೇ ಅಧಿಕಾರಿಗಳಾಗಿರ್ಬೋದು, ಮಂತ್ರಿಗಳಾಗಿರ್ಬೋದು ಈ ತರ ಕೆಲಸ ಮಾಡಿರಲಿಲ್ಲ ಅನ್ಸುತ್ತೆ ಅಲ್ವಾ ಸರ್? ಇಲ್ಲ, ಮಾಡಿದ್ರು ಒಂದು ದಿವಸ ಅಷ್ಟೇ. ಯಾವಾಗಲೂ ಒಂದು ರೇರ್, ಒಂದು 5 ವರ್ಷಕ್ಕೆ ಒಂದು ಸತಿ, ಯಾವಾಗಲೂ ಒಂದು ಸತಿ ಒಂದು ಹಾಫ್ ಅನ್ ಅವರ್ ಮಾಡಿಬಿಟ್ಟು ಹೊರಟೋಗ್ಬಿಡ್ತಾರೆ. ತಿರ್ಗಾ ಅವರು ಅದೇ ಥರ ಫಾಲೋ ಮಾಡಿದ್ರು. ಸರ್, ಇವಾಗ ಎಲ್ಲಾ ಕಡೆಯಿಂದನೂ ಇದು ಮಾಡ್ಕೊಂಡ್ ಬಂದಾಗ ಕೆಲವೊಂದು ಇವ್ರು ಹೇಳೋದು ಅದನ್ನೇ, ಶಿವಾಜಿನಗರನ ಯಾಕೆ ಮುಟ್ತಿಲ್ಲ ನೀವು? ಶಿವಾಜಿನಗರ ಕಂಡ್ರೆ ನಿಮ್ಗೆ ಭಯನಾ? ಇಲ್ಲ ಭಯ ಅಂಥವ್ರು ಇಲ್ಲ ಇಲ್ಲಿ ಶಿವಾಜಿನಗರ ಕಡೆ. ಶಿವಾಜಿನಗರ ಅಂದರೆ ಪಬ್ಲಿಕ್ ಜಾಸ್ತಿ. ನಮ್ಮ ಥರ ಪಾಲಿಟಿಕ್ಸ್ ಅವರು ಎಲ್ಲ ಇರ್ತಾರೆ, ಸ್ವಲ್ಪ ಭಯನೇ. ಅಲ್ಲ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್, ಒಂದು ಏನಾರ ಪಿಕ್ಚರ್ ಹಾಕ್ದಾಗ, ಒಂದು ಹಾಕ್ದಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ತರ ಬಂದು ಕಮೆಂಟ್ ಮಾಡೋರು. ಯಾಕೆ ಶಿವಾಜಿನಗರ ನೀವು ಟಚ್ ಮಾಡಿ? ನಾನು ನೋಡಿದೆ ಅದು ಟಿವಿ. ನೀವು ಶಿವಾಜಿನಗರ ಹೋಗಿ ನೋಡಿ, ಈ ಥರ ಮಾಡಿ ನೋಡಿ. ಅಷ್ಟು ಭಯ ಪಡ್ತಾ ಇದ್ದಾರೆ? ಇಲ್ಲ, ಆ ಥರ ಯಾರು ಈ ಥರ ಫೈಟಿಂಗ್ ಮಾಡೋರಿಲ್ಲ. ಯಾಕೆ ಇಲ್ಲಿ ಇರೋರೆಲ್ಲ ಮನುಷ್ಯರಲ್ವಾ? ಕಾನೂನವ್ರು ನೋಡಿದ್ರೆ ಎಲ್ರಿಗೂ ಭಯ ಬರುತ್ತೆ ಅಲ್ವಾ ಸರ್? ಅದು ಹೇಳೋದೇ ಪ್ರಕಾರ ಹಂಗೇನ ಆಗೋಯ್ತಲ್ಲ ಸರ್, ಹಂಗೇನ ಮಾಡ್ಬಿಟ್ರಲ್ಲ ಪಾಪ ಅಧಿಕಾರಿಗಳು ತೆರವು ಮಾಡೋ ಟೈಮಲ್ಲಿ. ಅದು ಮಾಡಿದ್ದು ಪಬ್ಲಿಕ್ ಅಲ್ಲ, ನಿಮ್ಗೆ ಗೊತ್ತಲ್ವಾ ಅವ್ರು ಯಾರಂತ. ಹೋಗೋರು ಬರೋರು ಮಾಡಿದ್ರೆ ಪರವಾಗಿಲ್ಲ. ಅವರು ಒಂದು ಸಂಘಟನೆಯಲ್ಲಿ ಇದ್ದಾರೆ, ಅವರು ಗೊತ್ತಲ್ವಾ, ಸಂಘಟನೆಯಲ್ಲಿ ಇದ್ದಾರೆ. ಅವ್ರು ಮಾಡಿದ್ರೆ ಆ ವ್ಯಕ್ತಿ ಉದ್ದೇಶ ಆದ್ರೆ ಏನಿತ್ತು? ಏನು ಮೇಡಮ್, ಆ ವ್ಯಕ್ತಿ ಉದ್ದೇಶ ಆದ್ರೆ ಏನಿತ್ತು? ಅಧಿಕಾರಿಗಳು ಕೈ ಮಾಡೋ ಉದ್ದೇಶ ಇಲ್ಲ, ತಪ್ಪು ಮೇಡಮ್. ಅದು ಅವ್ನು ಯಾರನ್ನು ಯಾವಾಗ್ಲೂ GP ಅವ್ರಿಗೆ, ಅಧಿಕಾರಿ ಅವ್ರಿಗೆ ಕೈ ಅವ್ರು ನಮ್ಗೋಸ್ಕರ, ಅವರು ನಮ್ಮ ಸರ್ವೆಂಟ್, ನಮಗೆ ಸರ್ವಿಸ್ ಮಾಡು. ನಾವು ಅದು ತುಂಬ ತಪ್ಪು, 100%. ನಾನು ಹೇಳ್ಬೇಕಂದ್ರೆ ಹೇಳ್ತೀನಿ, ಹೇಳ್ಬೇಕಾಗಿತ್ತು. ಆಯಿತು, ಸರ್. ನಾನು ಇವರನ್ನ ಹಿಂಗೆ ಹೋಗಿದ್ದೀವಿ, ಆಮೇಲೆ ಆಗಿದ್ದು. ನೀವು ಇದ್ದೀರಿ, ಏನ್ ಮಾಡ್ತಿದ್ರಿ? ನಾವು ಏನು ಮಾಡೋಕ್ಕಾಗ್ತಲ್ಲ ಅವಾಗ. ಆ ಟೈಮಲ್ಲಿ ಏನಪ್ಪ ಅನ್ಯಾಯ, ಆವಾಗ ಅನ್ಯಾಯ ನಡೀತಾ ಇದೆ ಅಂತ ಪೊಲೀಸವರೆಲ್ಲ ಇದ್ದಾರೆ. ಪೊಲೀಸವರು ಇದ್ರು. ಪೊಲೀಸರು ಏನ್ ಮಾಡ್ತಾ ಇದ್ರು? ನಾನು 2 ಪೊಲೀಸ್ ಕಾನ್ಸ್ಟೇಬಲ್ ನೋಡಿದೆ ಅಷ್ಟೇ. ಅಲ್ಲ ಸರ್, ನೀವಿದ್ದಿದ್ರೆ ತಡೀತಿದ್ರ ಇದನ್ನ? ಖಂಡಿತವಾಗಿ. ನಮಗೆ ಪರೀಕ್ಷೆ ಅವರು ಅಧಿಕಾರಿಗಳ ಹತ್ರ ಹೋಗಿ ಸಪೋರ್ಟ್ ಮಾಡಿರ್ಬೋದು. ನಿಜವಾಗ್ಲು ದೇವರಾನೆ, ನಾವು ಅಧಿಕಾರಿಗಳಿಗೆ ಬಿಟ್ಕೊಟ್ಟಿರ್ಬೋದು. ಅದೆಲ್ಲ ತಪ್ಪು. ಇನ್ಯಾವ ರೀತಿ ಫುಟ್ಪಾತ್ನ ಅಭಿವೃದ್ಧಿ ಮಾಡ್ಬೇಕು ಅಂತೀರಾ? ಇನ್ನು ಅಂದರೆ ಇಲ್ಲಿ
ಅರ್ಥ ಆಗ್ಲಿಲ್ಲ ಮೇಡಮ್ ನೀವು ಹೇಳೋದು. ಅಂದ್ರೆ ಇವತ್ತು ಈಗೆಲ್ಲ ಒಂದ ಕಡೆಯಿಂದ ಎಲ್ಲ ಏನಿದೆ ಫುಟ್ಪಾತ್ ಅದೆಲ್ಲ ತೆರವು ಮಾಡ್ಕೊಂಡ್ ಬರ್ತಾ ಇದಾರೆ. ಹೌದು, ಇನ್ಯಾವ ರೀತಿ ತೆರವು ಮಾಡ್ಬೇಕು, ಇನ್ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗೋ ತರ ಇನ್ಯಾವ ತರ ಎಲ್ಲ ಮಾಡ್ಬೇಕು? ಕಡೆ ಇದು ಶಿವಾಜಿನಗರ ಕಡೆ ತುಂಬ ಕಷ್ಟ. ನಾನು ಹೇಳ್ದಲ್ವಾ, ಅದು ಆ ಕಡೆ ಚರ್ಚ್ ಮುಂದೆ ಫುಲ್ ಸರೌಂಡಿಂಗು ನಮಗೆ ಹೋಗೋದು ಬರೋಕ್ಕೆ ತುಂಬ ಕಷ್ಟ ಆಗ್ತದೆ. ಸೆಪ್ಟೆಂಬರ್ ಆಗಸ್ಟಲ್ಲಿ ನಮ್ಮ ಸೆಂಟ್ ಮೇರಿ ಫೆಸ್ಟಿವಲ್ ಬರುತ್ತೆ. ಆವಾಗ ನಾವು ನಿಂತ್ಕೊಂಡು ಪ್ರೇಯರ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದೆ. ಇವಾಗ ಇದು ಫಾಲೋ ಮಾಡಿದ್ರೆ ನಮಗೆ ಬರೋದು ಟೈಮಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ, GBA ಅಧಿಕಾರಿಗಳು? ಜಿ ಪಿ ಆರ್ಗಳು ಅವರು ತುಂಬ ದೊಡ್ಡವರು ಮೇಡಮ್. ಅವ್ರು ನಮಗೋಸ್ಕರ ಅವರು ಎಷ್ಟು ನೋಡಿ, ಅವತ್ತು ಏನಾದರೂ ಆಗಿದ್ರೆ ಅವ್ರಿಗೆ ಯಾರು ರೆಸ್ಪಾನ್ಸ್ ಹೇಳಿ? ಅವ್ರು ನಮಗೋಸ್ಕರ ಮಾಡೋದು ಅವರು. ಆದರೆ ಅವರಿಗೆ ಒಂದು ಸಲ್ಯೂಟು. ಕೃಷ್ಣ ಬೈರೇಗೌಡ ಸರ್ಗೆ ಅವ್ರಿಗೆ ತುಂಬ ಧನ್ಯವಾದ ಅವ್ರಿಗೆ.